ನಾವು ಮನೆಗೆ ಇರ್ಕಾದ್ನ ಕರ್ಕೊಂಡು ಬ್ಯಾಂಕಿಗೆ ಹೋಗಿದೆ. ಯಾಕಂದ್ರೆ ಸ್ವಲ್ಪ ಆಪ್ಷನ್ ಹೊಲ ಮಾಡಕ್ಕೆ ಅಂದ್ರೆ ಜಮೀನ ಮಾಡ್ತಾ ಇರೋದು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂತ ಟ್ರ್ಯಾಕ್ಟರ್ನ ಇಲ್ಲಿ ನೋಡ್ರೆ ಬೈಕ್ ಬದೈತೆ. ಗಾಡಿ ಮೇಲೆಲ್ಲ ನೋಡಿ ಧೂಳು ಎಷ್ಟು ಕೂತೈತೆ. ನಾನು ಈಗ ಸ್ವಲ್ಪ ಮೆತ್ತವ್ ನೀವು ನಾನು ನಿಮ್ಮ ಗಗನು ಇವತ್ತು ಹೊಲದಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಂದ್ರೆ ಬೆಳಗ್ಗೆನೇ ಹೊಲಕ್ಕೆ ಬಂದಿದೆ. ಇಷ್ಟು ದಿನ ಏನಕ್ಕಪ್ಪ ವೀಡಿಯೋಸ್ ಮಾಡಿಲ್ಲ ಅಂದರೆ ಸ್ವಲ್ಪ ವೀಡಿಯೋಸ್ದು ಪ್ರಾಬ್ಲಮ್ ಇತ್ತು. ಹಂಗಾಗಿ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಎಡಿಟಿಂಗ್ ಹಿಂಗೆ ಟೈಮ್ ಇತ್ತಿಲ್ಲ, ಮತ್ತು ವೀಡಿಯೋಸು ಚೆನ್ನಾಗಿ ಬಂದಿತ್ತಿಲ್ಲ. ಹಂಗಾಗಿ ಹಳೆ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿದ್ದು ಇವತ್ತಿಂದ ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವತ್ತು ಏಪ್ರಿಲ್ 21, ಅಂದರೆ ಏಪ್ರಿಲ್ 23 ಇಲ್ಲ 24ಕ್ಕೆ ವೀಡಿಯೋ ಅಪ್ಲೋಡ್ ಆಯ್ತದೆ. ಆ್ಯಂಡ್ ಯಾರೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಹೇಳ್ತಾ ಬನ್ನಿ. ನಮ್ಮ ನಿಕ್ಕಿಬ್ರು ಕಡಿಮೆ ಪ್ಲೇಟ್ ತಗೋಕೊಳ್ಳೆ ಇಲ್ಲಿ ತಗೋಕೊಳ್ಳೋಣ. ಇಲ್ಲಿ ತೆಗಿಬೇಕು ನಾವು ಮನೆಗೆ ಇರ್ಕಾದ್ನ ಮನೆಗೆ ಇಟ್ಕೊಂಡು ಸಾಕು ಸ್ಪ್ಯಾನರ್ ಐತಲ್ಲ ರೆಡಿ ಮಾಡ್ಕೊ ಅಷ್ಟೇ. ಇನ್ನೊಂದಿಲ್ವಾ ಎಕ್ಸ್ಟ್ರಾ? ಹೊಲದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಅಮ್ಮನ ಕರ್ಕೊಂಡು ಬ್ಯಾಂಕಿಗೆ ಹೋಗಿದೆ. ಯಾಕಂದ್ರೆ ಸ್ವಲ್ಪ ಅಮೌಂಟ್ ತೆಗೆಸ್ಕೋಬೇಕಿತ್ತು. ಹಂಗಾಗಿ ನಮ್ಮ ಅಮ್ಮನ ಹತ್ರ ಅಮೌಂಟ್ ತೆಗೆಸ್ಕೊತಾ ಇದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಅಂತ ಮುಂದೆ ನೀಡೋದ್ರಲ್ಲಿ ಗೊತ್ತಾಯ್ತದೆ. ಅಂದ್ರೆ ಸಂಡೆಯಿಂದ ನಮ್ಮ ಅಮ್ಮನ ಕೈಲಿ ದುಡ್ಡು ತಗೋಸ್ಕೊಂಡು ಮನೆಗೆ ಹೋಗಿ ಪುನಃ ಬನ್ನಿ ಹೋಗಿ ಟ್ಯಾಕ್ಟ್ರಿಗೆ ಡೀಸೆಲೆಲ್ಲ ತಂದಾಕೊಂಡು ಒಳ್ಳೆ ಹೊಡೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇದು ನಮ್ಮದೇ ಹೊಲ, ಈ ವರ್ಷ ನಾವೇ ಜೋಳ ಬೆಳೆಯೋಣ ಅಂತ ಕೈ ಹಾಕ್ಬಿಟ್ಟಿದ್ದೀನಿ. ಹೆಂಗೆ ಬರ್ತದೆ ಗೊತ್ತಿಲ್ಲ. ಫಸ್ಟ್ ವರ್ಷ ನಾನು ಹೊಲ ಮಾಡೋಕ್ಕೆ ಅಂದರೆ ಜಮೀನ ಮಾಡ್ತಾ ಇರೋದು. ಅಂದರೆ ನಮ್ಮ ಅಪ್ಪ ಇದ್ದಾಗ ಮಾಡ್ತಿದ್ರು 1-2 ವರ್ಷ. ನಾನೀಗ ಫಸ್ಟ್ ಟೈಮ್ ಕೈ ಹಾಕಿದ್ದೀನಿ. ಹೆಂಗೆ ಏನಾಯ್ತದೋ ಗೊತ್ತಿಲ್ಲ. ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾವೇನಾದ್ರು ಮಾಡೋ ಪ್ರಶ್ನೆಯಲ್ಲಿ ತಪ್ಪಿತ್ತು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವರ್ಷ ಸರಿ ಮಾಡ್ಕೊತೀನಿ. ಸರ್ಕಸ್ ಮಾಡ್ತಾ ಇದ್ದೀವಿ ಇಲ್ಲಿ, ನಾನು ನಮ್ಮ ಬ್ರೋ ಸೇರ್ಕೊಂಡು. ನಮ್ಮ ಬ್ರೋ ಇಲ್ಲಿ ಗಾಡಿ ಓಡಿಸ್ತಾನೆ, ಇದ್ರ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂತ ಟ್ರ್ಯಾಕ್ಟರ್ನ ಇಲ್ಲಿ ನೋಡ್ರೆ ಬೈಕ್ ಬದೈತೆ ಎಲ್ಲ ಆಗೋದಲ್ಲಿ ನಿಂತ್ಕೊ ವಿಡಿಯೋ ಮಾಡಬೇಕು. ಅಂತೂ ಇತ್ತು ಟ್ರ್ಯಾಕ್ಟರ್ ಟಾಪ್ನಲ್ಲಿ ನಿಂತ್ಕೊಬಿಟ್ಟೆ. ಅವತ್ತು ನಿಂತ್ಕೊಳ್ಳೋದ್ರಲ್ಲಿ ಕುಕ್ಕು ಅಂತಿತ್ತು, ಮಂಡಿಗಳಕ್ಕ ನಿಂತಿದೆ. ಇವತ್ತು ನೋಡಿ ಫುಲ್ ಟಾಪ್ನಲ್ಲಿ ನಿಂತಿದ್ದೀನಿ. ಇದು ನಿಂತ್ಕೊಳ್ಳೋಕ್ಕೂ ಪಂಡು ಧೈರ್ಯ ಬೇಕು. ಈ ಟ್ರ್ಯಾಕ್ಟರ್ ಹೊಡಿಬೇಕು ಅಂದರೆ ಧೂಳು ಬಿಟ್ಕೊಂಡು ಸಾಯ್ಬೇಕು. ಅದು ಇದನ್ನು ರೋಡ್ರಿ ಹೊಡಿಬೇಕನ್ನೋದು ಧೂಳಲ್ಲೇ ಸತ್ತೋಗ್ಬೇಕು. ಅಷ್ಟೊಂದು ಧೂಳು ಇರ್ತದೆ ಮಾತ್ರ. ಇಲ್ಲಿ ಗಾಡಿ ಮೇಲೆಲ್ಲ ನೋಡಿ ಧೂಳು ಎಷ್ಟು ಕೂತೈತೆ. ನಾನು ಈಗ ಹತ್ತೆ ನನ್ನ ಗಾಡಿದಲ್ಲಿ ಕೂತ್ಕೊಳ್ಳೋಕ್ಕೆ ನಮ್ಮ ಅಣ್ಣನ ಬಟ್ಟೆ ನೋಡಿ ಫುಲ್ಲು ಚಿತಲ್ ಪತಲ್ ಆಗ್ಬಿಟ್ಟು ಅವನು ಮಾತ್ರ ಬರ್ತೀನಿ. ಏನಾಗೈತೆ ಅಂತ ನೋಡ್ಬಿಟ್ಟು ಹೇಳು ಆಯ್ತಾ? ಅದೇ ನೀನು ನೋಡ್ಬಿಟ್ಟು ಹೇಳು, ನಾನು ಕೂತ್ಕೊಂಡು ನೋಡ್ತೀನಿ. ಆಮೇಲೆ ಕರಿ ಬರ್ತೀನಿ. ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಆಯ್ತಾ ಅಂತ ನೋಡ್ಬಿಟ್ಟು ಹೇಳು ಆಯ್ತಾ?